ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ನಾನು ಸುಮಾರು ಬಳ್ಳಿಯ ತರಕಾರಿಗಳನ್ನು ಬೆಳೀತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನಾವು ಬಳ್ಳಿಗಳನ್ನು ಹೆಂಗೆ ಬೆಳೆಸ್ಬೋದು, ಈ ತರಕಾರಿ ಚೆನ್ನಾಗಿ ನಮಗೆ ಫಲ ಕೊಡಬೇಕಂದ್ರೆ ನೀವು ಯಾವ ರೀತಿ ಈ ಬಳ್ಳಿನ ಆ, ಮೇಲೆ ಹೋಗೋಕ್ಕೆ ಕಟ್ತಾ ಹೋಗಬೇಕು ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳಿಕೊಡ್ತೀನಿ. ಮತ್ತು ಬಳ್ಳಿಯನ್ನು ಯಾವುದರಿಂದ ಕಟ್ಟಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಈ ಬಳ್ಳಿಯಲ್ಲಿ 2 ಟೈಪ್ ಇರುತ್ತೆ. ನೀವು ನೋಡಿರ್ತೀರ, ಕುಂಬಳ ಬಳ್ಳಿ ಮತ್ತು ಕಲ್ಲಂಗಡಿ ಈ ಥರದ್ದೆಲ್ಲ ನೀವು ಭೂಮಿಯಲ್ಲೇ ಹರಡಕ್ಕೆ ಬಿಡ್ತಾರೆ, ಅಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಆದರೆ ಅವರೇ ಬಳ್ಳಿ, ಹೀರೆಬಳ್ಳಿ, ಪಡೋಲ್ ಬಳ್ಳಿ ನೀವು ಹಂದ್ರ ಹಾಕಬೇಕು, ಕಟ್ಟಬೇಕಾಗತ್ತೆ. ಇಲ್ಲಿ ನೋಡಿ ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಹತ್ರ ಒಂದು ಬಾಳೆ ಗಿಡ ಇದೆ. ಸೊ ಅದರದ ಏನು ತೋಟೆ ಬರುತ್ತಲ್ಲ, ನಾವು ಅದನ್ನು ಬಾಳೆ ಗೆಜ್ಜೆ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡು. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಈ ಥರ ನೀರಲ್ಲಿ ಒಂದು 2 ಮಿನಿಟ್ಸ್ ನೆನೆಯಿಟ್ಟು, 2 ಮಿನಿಟ್ಸ್ ಏನು ಬೇಕಾಗಿಲ್ಲ, ಅಟ್ಲೀಸ್ಟ್ 1 ಮಿನಿಟ್ ಇಟ್ಟರೂ ಸಾಕು. ತುಂಬ ಅದು ಸಾಫ್ಟ್ ಆಗಿಬಿಡುತ್ತೆ, ಮೃದು ಆಗುತ್ತೆ. ಸೊ ಅದನ್ನು ನೀವು ಏನಂತಂದರೆ ಈ ಥರ ಎಳೆ ಎಳೆಯಾಗಿ ಬಿಡಿಸ್ಕೋಬೇಕಾಗತ್ತೆ. ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಆ್ಯಕ್ಚುಲಿ. ನೀವು ಯಾವಾಗ ಇದಕ್ಕೂ ವೆಟ್ ಆಗುತ್ತಲ್ಲ, ಆವಾಗ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಅದೇ ಡ್ರೈ ಆದರೆ ಇದ್ರ ಪವರ್ ಕಡಿಮೆ ಆಗುತ್ತೆ. ಸೊ ಆವಾಗ ಬಟ್ ಏನಂದರೆ, ನೀವು ಗಿಡಕ್ಕೆ ಇದನ್ನು ಕಟ್ಟಿದಾಗ ಎಷ್ಟು ಅನುಕೂಲ ಇದೆ ಅಂತ ಹೇಳ್ತೀನಿ ನೋಡಿ. ಇವಾಗ ನೀವು ಅದೇ ಏನಾದರೂ ಒಂದು ಪ್ಲಾಸ್ಟಿಕ್ ಐಟಮ್ ಅಥವಾ ತಂತಿನೋ ಏನೋ ಕಟ್ಟಿದರೆ ಅದು ಅಷ್ಟೇ ಇರುತ್ತೆ. ಸೊ ಇನ್ ಕೇಸ್ ಗಿಡ ದಪ್ಪ ಆದರೆ, ಬಳ್ಳಿ ದಪ್ಪ ಆದರೆ, ಅವಾಗೇನಾಗುತ್ತೆ, ಬಳ್ಳಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನೀವು ಈ ಥರದ್ದು ಯೂಸ್ ಮಾಡಿದ್ರೆ ಬಳ್ಳಿ ದಪ್ಪ ಆದರೆ ಆಟೋಮೆಟಿಕ್ ತಾನಾಗೆ ಇದು ಕಟ್ಟಾಗಿ ಹೋಗಿಬಿಡುತ್ತೆ. ಆದರೆ ಬಳ್ಳಿಯ ಒಂದು ವೇಟನ್ನು ಹಿಡಿಯುವಂಥ ಶಕ್ತಿ ಇದಕ್ಕಿರುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಇದನ್ನು ನೀವು ಗಂಟು ಹಾಕಬೇಕು. ಮತ್ತು ಈಗ ನಾವು ನಾರ್ಮಲಾಗಿ ಗಂಟು ಹಾಕೋದಲ್ಲ, ನಾನು ಒಂದು ಡಿಫ್ರೆಂಟ್ ವೇಯಲ್ಲಿ ತೋರಿಸ್ತೀನಿ ನಿಮಗೆ. ನಾನು ಹೇಳ್ತಾ ಇರೋ ಗಂಟು ಯಾವ ರೀತಿ ಅಂತಂದರೆ, ಈಗ ನೀವು ವಿಳ್ಯದೆಲೆ ಬಳ್ಳಿ ಇರುತ್ತೆ ಗೊತ್ತಾ, ಅದನ್ನು ನಾವು ಗಿಡಕ್ಕೆ ಹೀಗೆ ಕಟ್ತಾ ಹೋಗ್ತೀವಿ. ನುಗ್ಗೆ ಗಿಡ, ಹಾರವೇಳೆ ಗಿಡ, ಆಮೇಲೆ ಶೆಡೆ ಗಿಡ ಅಂತ ಬರುತ್ತೆ. ಸೊ ಈ 3 ಗಿಡಗಳನ್ನು 3 ಗಿಡಗಳಿಗೆ ನಾವು ಈ ಥರ ಬಳ್ಳಿಯನ್ನು ಕಟ್ತಾ ಹೋಗ್ತೀವಿ. ವಿಳ್ಯದೆಲೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಾನು ಏನಂತಂದರೆ, ನಾನು ಬೆಳೀತಾ ಇರೋ ಈ ಒಂದು ಪಡೋಲ್ ಬಳ್ಳಿ ಮತ್ತು ಸೌತೆಕಾಯಿ ಬಳ್ಳಿ, ಅವರೇ ಬಳ್ಳಿ, ಈ ಥರ 3 ಒಂದು ಬಳ್ಳಿಗಳು ನನ್ನ ಟೆರೆಸ್ ಗಾರ್ಡನಲ್ಲಿದೆ. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಇದು ಎಷ್ಟು ಸ್ಟ್ರಾಂಗ್ ಇದೆ ನೋಡಿ, ತುಂಬ ಸ್ಟ್ರಾಂಗ್ ಇರುತ್ತೆ. ಯಾವಾಗ ವೆಟ್ ಆಗುತ್ತೆ ಆವಾಗ ನೀವು ವೆಟ್ ಮಾಡಿಕೊಂಡೇ ಇದನ್ನು ನೀವು ಗಂಟು ಕಟ್ಟಬೇಕು. ನೋಡಿ, ಗಂಟು ಕಟ್ಟೋ ಪದ್ಧತಿ ಇಷ್ಟೇ ನೋಡಿ. ಇವಾಗ ನಾನು ಫಾಸ್ಟಾಗಿ ಕಟ್ಟಿದೆ, ಬಟ್ ನಿಮಗೆ ಒಂದ್ಸಲಿ ನೀಟಾಗಿ ತೋರಿಸ್ತೀನಿ. ಸೊ ಇದೇನಂತಂದರೆ, ನಾವು ಕಟ್ಟಬೇಕಾದ್ರೆ ಈ ಥರ ಗಿಡಕ್ಕೆ ರೌಂಡ್ ಹಾಕ್ಕೊಂಡು ನಿಮ್ಮ ಬೆರಳಿಗೆ ಸುತ್ತಬೇಕು. ಇದು ಸುತ್ತಿ ನೀವು ಏನಂತಂದರೆ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ ಇಟ್ಕೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ ನೀಟಾಗಿ ನಿಮಗೆ. ಈ ಥರ ತಗೊಳ್ಳಿ. ಫಸ್ಟು ನಿಮ್ಮ ಬೆರಳಿಗೆ ಈ ಥರ ಸುತ್ತಕೊಳ್ಳಿ. ಆ ಒಂದು ತುದಿ ನಿಮ್ಮ ತೋರ್ಬೆರಳಲ್ಲಿರುತ್ತೆ, ಅದಕ್ಕೆ ಒಂದು ರೌಂಡ್ ಹಾಕಿ. ಓಕೆ, ಆಮೇಲೆ ಈ ಹೆಬ್ಬೆರಳಿಂದ ಅದನ್ನು ಹಿಡೀರಿ. ಆಮೇಲೆ ಈ ನೋಡಿ, ಈ ತುದಿ ಇದೆಯಲ್ಲ, ಇದನ್ನು ನೀವು ಎಷ್ಟು ಬೇಕಷ್ಟು ಲೂಸು, ಆಮೇಲೆ ಎಷ್ಟು ಟೈಟೋ ಅಷ್ಟು ಮಾಡ್ಕೋಬೋದು. ನೋಡಿ, ಲೂಸು ಬೇಕು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಓಕೆ, ಈ ಥರ ಮಾಡಿ ಉಲ್ಟಾ ಆ ಕಡೆಯಿಂದ ಮತ್ತೆ ಇದನ್ನು ಈ ತುದಿಯನ್ನು ಇಂದ ಪಾಸ್ ಮಾಡಿದರೆ ಸಾಕು. ಇದು ಗಂಟು ಅಂತಾರೆ. ಇದು ಎಷ್ಟು ಫಾಸ್ಟಾಗಿ ಕಟ್ಬೋದು ಅಂದರೆ, ಒಂದು 2 ಸಾರಿ ನೀವು ನೋಡ್ಕೊಂಬಿಟ್ರೆ ತುಂಬ ಫಾಸ್ಟಾಗಿ ನೀವು ಇದನ್ನು ಕಟ್ಬೋದು. ನಾನು ಇದನ್ನು ಕಲ್ತಿರೋದು, ನಾನು ವಿಳ್ಯದೆಲೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಾಯಿದ್ವಿ ಮುಂಚೆ. ಸೊ ಹಾಗಾಗಿ ಈ ಗಂಟು ನನಗೆ ಯಾವ ರೀತಿ ಹಾಕಬೇಕು ಅಂತ ಗೊತ್ತು. ಇದು ತುಂಬ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ಬಳ್ಳಿಗಳನ್ನ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಫಾಸ್ಟಾಗಿ ಕಟ್ಬೋದು. ನೋಡಿ, ನಾನು ಒಂದು ಸರಿ ಫಾಸ್ಟಾಗಿ ಕಟ್ಟಿ ತೋರಿಸ್ತೀನಿ ನೋಡಿ, ಎಷ್ಟು ಈಸಿ ಇದೆ ನೋಡಿ. ಆಮೇಲೆ ಇದಕ್ಕೆ ಏನೂ ಸಪೋರ್ಟ್ ಬೇಕಾಗಿಲ್ಲ, ಇನ್ನೊಂದು ಆ ಥರ ಈ ಥರ ಈಸಿಯಾಗಿ ಕಟ್ಬೋದು. ಆಮೇಲೆ ಈ ಏನು ಬೆಳೆಗೆಜ್ಜೆಯಿಂದ ನೀವು ಏನು ಕಟ್ತೀರೋ, ಇದು ಬಳ್ಳಿಗಳಿಗೆ ಏನೂ ಹಾನಿ ಮಾಡಲ್ಲ. ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ, ಬಳ್ಳಿ ಎಷ್ಟೇ ದಪ್ಪ ಆಗಲಿ ಅಥವಾ ಎಷ್ಟೇ ವೇಟ್ ಆಗಲಿ, ಇದು ಏನೋ ಅದಕ್ಕೆ ಕಟ್ಟಾಗೋಕ್ಕೆ ಬಿಡಲ್ಲ. ತುಂಬ ವೇಟ್ ಆದರೆ ಕಟ್ಟಾಗಿ ಹೋಗುತ್ತೆ, ಬಟ್ ನಿಮಗೆ ಬಳ್ಳಿ ವೇಟ್ ಅಷ್ಟು ಇರಲ್ಲ. ಯಾವಾಗಲೂ ನಿಮಗೆ ನಾರ್ಮಲ್ ತುಂಬ ಕಡಿಮೆನೇ ಇರುತ್ತೆ ವೇಟು. ನೀವು ಇದಕ್ಕೆಲ್ಲ ನೀವು ಏನು ಮಾಡ್ತೀರಾ, ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ಈ ತಂತಿಗಳನ್ನ ಯೂಸ್ ಮಾಡೋದು ಅಥವಾ ಪ್ಲಾಸ್ಟಿಕ್ ಇದು ಬರುತ್ತಲ್ಲ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಅದು ಆ್ಯಕ್ಚುಲಿ ನಿಮಗೆ ಬಳ್ಳಿ ದಪ್ಪ ಆಯಿತು ಅಥವಾ ಏನೋ ಒಂದು ಜೋರಾಗಿ ನೀವು ಎಳೆದ್ರೆ, ಈಗ ನೋಡಿ, ನಾನೇನಾದರೂ ಇದನ್ನು ನಾಳೆ ಇದೆಲ್ಲ ಬಳ್ಳಿ ಹಾಳಾಗುತ್ತಂತ ಇಟ್ಕೊಳ್ಳಿ. ಹಾಳಾದಂದ್ರೆ ಏನು, ಎಲ್ಲ ಕಾಯಿಗಳು ಕೊಡ್ತು, ಆಮೇಲೆ ನಾನು ಬಳ್ಳಿನ ತೆಗಿಬೇಕು. ಆವಾಗ ಏನು ಮಾಡ್ತೀರಾ ನೀವು, ಆ್ಯಕ್ಚುಲಿ ನೀವು ಬಳ್ಳಿ ತೆಗಿಯೋಕೆ ಹೋದರೆ ಭಾಳ ಕಷ್ಟ ಆಗಿಬಿಡುತ್ತೆ, ಇನ್ ಕೇಸ್ ತಂತಿಯಿಂದ ಅಥವಾ ಪ್ಲಾಸ್ಟಿಕಿಂದ ಕಟ್ಟಿದರೆ. ಬಟ್ ಈಗ ನಾನು ಹಾಕಿರೋ ಏನು ಬೆಳೆ ಗೆಜ್ಜೆ ಇದೆಯಲ್ಲ, ಇದು ಏನು ಗೊತ್ತಾ, ನೀವು ಜಸ್ಟ್ ಎಳೆದ್ಬಿಟ್ರೆ ಸಾಕು, ಬಂದುಬಿಡುತ್ತೆ. ನೀವೇನು ಹೋಗಿ ಅದನ್ನು ಮತ್ತೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಸಿಯಾಗಿ ನೀವು ಬಳ್ಳಿಗಳನ್ನು ತೆಗೆದು ಹಾಕ್ಬೋದು. ಆ ಥರದ್ದೆಲ್ಲ ತುಂಬ ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ಎಲ್ಲರೂ ಯಾರಾದರೂ ಟೆರೆಸ್ ಗಾರ್ಡನಲ್ಲಿ ಬಳ್ಳಿಗಳನ್ನು ಬೆಳೆಸ್ತಾ ಇದ್ದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ
ಟೆರೆಸ್ ಗಾರ್ಡನಲ್ಲಿ ಬಾಳೆ ಗಿಡ ಇಲ್ಲಾಂದ್ರೂ ಪರವಾಗಿಲ್ಲ. ಈಗ ಎಲ್ಲಾರು ನೀವು ಈ ಪೂಜೆಗೆ ಬಾಳೆ ದಿಂಡು ಅಂತ ತಂದಿರ್ತೀರಲ್ವ, ಅದರಲ್ಲಿ ಇರೋದನ್ನೇ ನೀವು ಸಪ್ರೇಟ್ ಮಾಡಿ ಅದನ್ನು ಒಣಗಿಸಿಟ್ಕೊಳ್ಳಿ. ಅದೇ ನಿಮಗೆ ಸಾಕಾಗುತ್ತೆ. ಓಕೆ. ಇಲ್ಲಿ ನೋಡಿ, ನಾನು ಈಗ ಅವರೇ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ಆ್ಯಕ್ಚುಲಿ ಬೆಳೆಸ್ತಾ ಇದ್ದೀನಿ. ಇನ್ನೂ ಇದು ಕಾಯಿ ಸ್ಟಾರ್ಟ್ ಆಗಿಲ್ಲ, ಬಟ್ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇನ್ನೂ ಬಳ್ಳಿ ಬೆಳಿಬೇಕು. ಸೊ ಈ ಥರ ನಾನು ಹಂದ್ರ ಹಾಕಿದ್ದೀನಿ ನೋಡಿ. ಇಲ್ಲಿ ಹಂದ್ರ ಹಾಕಬೇಕಾದ್ರೂ ಅಷ್ಟೇ, ನಾನು ಕಾತಿ ಚೆರಿ ಯೂಸ್ ಮಾಡಿದ್ದೀನಿ. ತೆಂಗಿನ ನಾರದ್ದು ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ ನಾನು ಇಲ್ಲಿ ಹಂದ್ರ ಹಾಕ್ಕೊಂಡಿದ್ದೀನಿ 2 ಕೋಲ್ಗೆ. ಕೆಳಗಡೆ ಈ ದೊಡ್ಡ ಏನು ಪಾಟ್ ಇದೆಯಲ್ಲ, ಇಲ್ಲಿ ನಾನು ಅವರೇ ಬಳ್ಳಿ ಹಾಕಿರೋದು. ಬಟ್ ಅವರೇ ಬಳ್ಳಿನ ನಾನು ಕೆಳಗಡೆ ಸುಮಾರು ಬೆಳೆಯುತ್ತೆ, ಬಟ್ ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ. ಒಂದೇ ಬಳ್ಳಿನೇ, ಬಟ್ ತುಂಬ 4ರಿಂದ 5 ಚಿಗುರು ಬಂದಿದೆ. ಅದನ್ನೇ ನಾನು ಬೆಳೆಸ್ತಾ ಇದ್ದೀನಿ, ಯಾಕಂದರೆ ತುಂಬ ಪವರ್ಫುಲ್ಲಾಗಿ ಬರಲಿ ಅಂತ. ಇಲ್ಲಿ ಸೌತೆಕಾಯಿ ಬೆಳೆದಿದ್ದೀನಿ, ಇದಕ್ಕೂ ಕೂಡ ಇದೇ ರೀತಿ ನಾನು ಗಂಟು ಹಾಕ್ತಾ ಇದ್ದೀನಿ. ಯಾಕಂದರೆ ಇವಾಗ ಆಷಾಢ ಮಾಸ ಅಲ್ವಾ, ಸುಮಾರು ತುಂಬ ಗಾಳಿ ಇರುತ್ತೆ, ಜೋರಾಗಿ ಗಾಳಿ ಇರುತ್ತೆ. ಸೊ ನೀವು ಬಳ್ಳಿ ಏನಾದ್ರು ಈ ಥರ ಕಟ್ಟಲಿಲ್ಲ ಅಂದರೆ ಹೂಗಳು ಉದುರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಥರ ಬಳ್ಳಿಗಳನ್ನು ನೀಟಾಗಿ 1 ಫೀಟ್ ಬೆಳೆದ್ರೆ ಸಾಕು. ಅದನ್ನು ಇನ್ನೊಂದ್ಸಲಿ ಅಷ್ಟಕ್ಕೂ ಒಂದು ಗಂಟು ಹಾಕ್ತೀನಿ. ಇಲ್ಲಿ ನೋಡಿ, ಪಡವಲ ಬಳ್ಳಿನೂ ಇದೆ ಅದರ ಜೊತೆಗೆ. ಇದಿಷ್ಟು ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಮರಿಲಾರದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್.